Dear students, welcome back to Abhiyan's physics class. So ಇವತ್ತಿನ ಕ್ಲಾಸಲ್ಲಿ 2 marks questions from the chapter atoms ನ ಡಿಸ್ಕಸ್ ಮಾಡೋಣ. ಅದರಲ್ಲಿ 2 marks question ಅಲ್ಲಿ ಫಸ್ಟ್ ಕ್ವಶನ್, ರೈಟ್ ದ 2 limitations of Bohr's atomic model. ಜಸ್ಟ್ ಎರಡು ಲಿಮಿಟೇಷನ್ಸ್ ನ ಬರೀಬೇಕಷ್ಟೇ. ಓಕೆ, ಇದರಲ್ಲಿ ಒಂದು, ದಿಸ್ ಇಸ್ ಅಪ್ಲಿಕೇಬಲ್ ಓನ್ಲಿ ಫಾರ್ ಹೈಡ್ರೋಜನ್ ಅಂಡ್ ಹೈಡ್ರೋಜನ್ ಲೈಕ್ ಆಟಮ್ ಅಂತ ಹೇಳುತ್ತೆ. ಹೈಡ್ರೋಜನ್ ಲೈಕ್ ಆಟಮ್ಸ್ ಮಾತ್ರ ಇದು ಅಪ್ಲಿಕೇಬಲ್ ಅಂತ ಹೇಳುತ್ತೆ. ಅಂದ್ರೆ ಸಿಂಗಲ್ ಎಲೆಕ್ಟ್ರಾನ್ ಇದ್ರೆ ಮಾತ್ರ ನಾವು ಅಪ್ಲೈ ಮಾಡ್ಬೋದು, ಇಲ್ಲ ಅಂದ್ರೆ ಅಪ್ಲೈ ಮಾಡಕ್ಕೆ ಆಗಲ್ಲ. ಅದನ್ನೇ ಹೇಳುತ್ತೆ ನೋಡ್ರಿ, ಅಪ್ಲಿಕೇಬಿಲಿಟಿ ಲಿಮಿಟೆಡ್ ಟು ಸಿಂಗಲ್ ಎಲೆಕ್ಟ್ರಾನ್ ಸಿಸ್ಟಮ್. ಇಟ್ ವರ್ಕ್ಸ್ ಓನ್ಲಿ ಫಾರ್ ಹೈಡ್ರೋಜನ್ ಅಂಡ್ ಹೈಡ್ರೋಜನ್ ಲೈಕ್ ಆಟಮ್ಸ್. ಓಕೆ, ಸೊ ಎರಡನೇದು, ಫೇಲ್ಯೂರ್ ವಿತ್ ಕಾಂಪ್ಲೆಕ್ಸ್ ಆಟಮ್ಸ್. ಫೇಲ್ಯೂರ್ ವಿತ್ ಕಾಂಪ್ಲೆಕ್ಸ್ ಆಟಮ್ಸ್ ಅಂದ್ರೆ ಮೋರ್ ದೆನ್ ಒನ್ ಎಲೆಕ್ಟ್ರಾನ್. ಅಂದ್ರೆ ಇಟ್ ಕೆನಾಟ್ ಎಕ್ಸ್ಪ್ಲೈನ್ ದ ಸ್ಪೆಕ್ಟ್ರಾ ಆಫ್ ಎಲೆಕ್ಟ್ರಾನ್ ಕಾನ್ಫಿಗರೇಷನ್ ಆಟಮ್ಸ್ ವಿತ್ ಮೋರ್ ದೆನ್ ಒನ್ ಎಲೆಕ್ಟ್ರಾನ್ ಇದ್ರೆ ಇದು ಅಟಾಮಿಕ್ ಸ್ಪೆಕ್ಟ್ರನ ಎಕ್ಸ್ಪ್ಲೈನ್ ಮಾಡಕ್ಕೆ ಆಗಲ್ಲ. ಫೇಲ್ ಟು ಎಕ್ಸ್ಪ್ಲೈನ್ ವಿಚ್ ಈಸ್ ದ ಆಟಮ್ ವಿಚ್ ಈಸ್ ಹ್ಯಾವಿಂಗ್ ಮೋರ್ ದೆನ್ ಎಲೆಕ್ಟ್ರಾನ್. ನೆಕ್ಸ್ಟ್, ವಯೋಲೇಷನ್ ಆಫ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್. ಸೊ ನೀವು ಇಲ್ಲಿ ರೆಡ್ ಕಲರ್ ಅಲ್ಲಿ ಏನು ವರ್ಡ್ಸ್ ಇದೆ ಅದನ್ನ ಬರೀರಿ. ಓಕೆ, ವಯೋಲೇಷನ್ ಆಫ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್. ಸೊ ಇದೇನಾಗುತ್ತೆ, ಮಾಡೆಲ್ ಅಸ್ಯೂಮ್ ದಟ್ ಪ್ರಿಸೈಸ್ ಅಂಡ್ ನೋನ್ ಪಾತ್ಸ್ ಆಫ್ ಆರ್ಬಿಟ್ ಡೆಫಿನೆಟ್ ಮೊಮೆಂಟಮ್ ಆಫ್ ಎಲೆಕ್ಟ್ರಾನ್, ಕಾಂಟ್ರಡಿಕ್ಷನ್ ಟು ಅನ್ಸರ್ಟನಿಟಿ ಪ್ರಿನ್ಸಿಪಲ್. ಅನ್ಸರ್ಟನಿಟಿ ಪ್ರಿನ್ಸಿಪಲ್ ಪ್ರಕಾರ ಏನಂದ್ರೆ, ಯಾವುದೇ ಒಂದು ಪಾರ್ಟಿಕಲ್ ನ ಮೊಮೆಂಟಮ್ ಮತ್ತೆ ಪೊಸಿಷನ್ ಎಕ್ಸಾಕ್ಟ್ ಕಂಡುಹಿಡಿಯಕ್ಕಾಗಲ್ಲ. ದೇರ್ ಇಸ್ ಸಮ್ ಅನ್ಸರ್ಟನಿಟಿ ಇನ್ ಫೈಂಡಿಂಗ್ ದ ಪೊಸಿಷನ್ ಅಂಡ್ ಮೊಮೆಂಟಮ್ ಅಂತ ಹೇಳುತ್ತೆ. ಆದ್ರೆ ಇವ್ರ ಪ್ರಕಾರ ಏನು, ಪ್ರಿಸೈಸ್ ಆಗಿ ಮೆಜರ್ ಮಾಡ್ಬೋದು ಪಾತ್ ಮತ್ತೆ ಮೊಮೆಂಟಮ್ ಅನ್ನ ಅಂತ. ಸೊ ಇದು ಅನ್ಸರ್ಟನಿಟಿ ಪ್ರಿನ್ಸಿಪಲ್ ನ ಒಬೆ ಮಾಡಲ್ಲ ಅಂತ ಅದರ ಅರ್ಥ. ನೆಕ್ಸ್ಟ್, ಇಟ್ ವಿಲ್ ನಾಟ್ ಎಕ್ಸ್ಪ್ಲೈನ್ ದ ಫೈನ್ ಸ್ಟ್ರಕ್ಚರ್ ಆಫ್ ಆಟಮ್ಸ್ ಅಂತ. ಏನು, ಇಟ್ ಫೇಲ್ ಟು ಎಕ್ಸ್ಪ್ಲೈನ್ ದ ಸ್ಪ್ಲಿಟಿಂಗ್ ಆಫ್ ಸ್ಪೆಕ್ಟ್ರಲ್ ಲೈನ್ಸ್ ಅಥವಾ ಫೈನ್ ಸ್ಟ್ರಕ್ಚರ್ ಅಂತ ಕರೀತಾರೆ, ಅದನ್ನ ಎಕ್ಸ್ಪ್ಲೈನ್ ಮಾಡಕ್ಕೆ ಆಗಲ್ಲ. ನೆಕ್ಸ್ಟ್, ಇಟ್ ಫೇಲ್ಸ್ ಟು ಎಕ್ಸ್ಪ್ಲೈನ್ ಝೀಮಾನ್ ಎಫೆಕ್ಟ್ ಅಂಡ್ ಸ್ಟಾರ್ಕ್ ಎಫೆಕ್ಟ್. ಝೀಮಾನ್ ಮತ್ತೆ ಸ್ಟಾರ್ಕ್ ಎಫೆಕ್ಟ್ ಅಂದ್ರೆ ಯಾವುದೇ ಒಂದು ಎನರ್ಜಿ ಲೆವೆಲ್ಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಮತ್ತೆ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ಅಪ್ಲೈ ಮಾಡಿದ್ರೆ ಏನಾಗುತ್ತದೋ ಎನರ್ಜಿ ಲೆವೆಲ್ ಸ್ಪ್ಲಿಟ್ ಆಗುತ್ತೆ. ಅದನ್ನೇ ನಾವೇನಂತ ಕರಿತೀವಿ, ಝೀಮಾನ್ ಮತ್ತೆ ಸ್ಟಾರ್ಕ್ ಎಫೆಕ್ಟ್ ಅಂತ ಕರಿತೀವಿ. ಇದನ್ನ ಎಕ್ಸ್ಪ್ಲೈನ್ ಮಾಡಾಗೆಲ್ಲ ಹೇಳ್ತಾನೆ, ಸ್ಪ್ಲಿಟಿಂಗ್ ಆಫ್ ಸ್ಪೆಕ್ಟ್ರಲ್ ಲೈಟ್ ಇನ್ ದ ಪ್ರೆಸೆನ್ಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂಡ್ ಎಲೆಕ್ಟ್ರಿಕ್ ಫೀಲ್ಡ್ ನ ಎಕ್ಸ್ಪ್ಲೈನ್ ಮಾಡಕ್ಕೆ ಆಗಲಿಲ್ಲ. ನೀವು ಜಸ್ಟ್ ಏನಂತ ಬರೀಬಹುದು, ಇದು ಕುಡ್ ನಾಟ್ ಎಕ್ಸ್ಪ್ಲೈನ್ ಝೀಮಾನ್ ಎಫೆಕ್ಟ್ ಅಂಡ್ ಸ್ಟಾರ್ಕ್ ಎಫೆಕ್ಟ್ ಅಂತ ಬರೀರಿ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್, ಅಸ್ಯೂಮ್ಸ್ ಸರ್ಕ್ಯುಲರ್ ಆರ್ಬಿಟ್ಸ್ ಓನ್ಲಿ ಅಂತ ಹೇಳುತ್ತೆ. ಇಲ್ಲಿ ಎಲೆಕ್ಟ್ರಾನ್ ಬರೀ ಸರ್ಕ್ಯುಲರ್ ಆರ್ಬಿಟ್ ಅಲ್ಲಿ ತಿರುಗುತ್ತೆ ಅಂತ ಹೇಳುತ್ತೆ. ಅಂಡ್ ಇಟ್ ಕುಡ್ ನಾಟ್ ಎಕ್ಸ್ಪ್ಲೈನ್ ದ ಎಲಿಪ್ಟಿಕಲ್ ಆರ್ಬಿಟ್ ವಿಚ್ ಈಸ್ ಆಲ್ಸೋ ಪಾಸಿಬಲ್. ಅಂದ್ರೆ ಎಲಿಪ್ಟಿಕಲ್ ಆರ್ಬಿಟ್ ನ ಎಕ್ಸ್ಪ್ಲೈನ್ ಮಾಡಕ್ಕೆ ಆಗ್ಲಿಲ್ಲ. ಇಟ್ ಅಸ್ಯೂಮ್ಸ್ ಓನ್ಲಿ ಸರ್ಕ್ಯುಲರ್ ಆರ್ಬಿಟ್. ಓಕೆ, ನೆಕ್ಸ್ಟ್, ಇಗ್ನೋರ್ಸ್ ವೇವ್ ಪ್ರಾಪರ್ಟೀಸ್. ಹೌದು, ಎಲೆಕ್ಟ್ರಾನ್ ಅಲ್ಲಿ ಅವ್ರೇನಂತ ಅಸ್ಯೂಮ್ ಮಾಡ್ತಾರೆ, ಎಲೆಕ್ಟ್ರಾನ್ ಇಸ್ ಜಸ್ಟ್ ಎ ಪಾರ್ಟಿಕಲ್ ಅಂತ ಅಸ್ಯೂಮ್ ಮಾಡ್ತಾರೆ. ಆದ್ರೆ ಅದು ವೇವ್ ನೇಚರ್ ಕೂಡ ಎಕ್ಸಿಬಿಟ್ ಮಾಡುತ್ತೆ. ಅಂದ್ರೆ ಡ್ಯೂಯಲ್ ನೇಚರ್ ಆಫ್ ಎಲೆಕ್ಟ್ರಾನ್ಸ್ ನ ಎಕ್ಸ್ಪ್ಲೈನ್ ಮಾಡಕ್ಕೆ ಆಗ್ಲಿಲ್ಲ. ನೆಕ್ಸ್ಟ್, ಲಾಸ್ಟ್ ಒನ್, ಲ್ಯಾಕ್ ಆಫ್ ರಿಲೇಟಿವ್ ಇಂಟೆನ್ಸಿಟಿ. ಸೊ ಇದೇನಾಗುತ್ತೆ, ಸ್ಪೆಕ್ಟ್ರಲ್ ಲೈನ್ಸ್ ನ ಇಂಟೆನ್ಸಿಟಿ ಚೇಂಜ್ ಆಗುತ್ತೆ. ಸ್ಪೆಕ್ಟ್ರಲ್ ಲೈನ್ಸ್ ಆರ್ ಮೋರ್ ಇಂಟೆನ್ಸ್ ದನ್ ಅದರ್ಸ್. ಅಂದ್ರೆ ದೇರ್ ಇಸ್ ಅ ರಿಲೇಟಿವ್ ಇಂಟೆನ್ಸಿಟಿ ಆಫ್ ಸ್ಪೆಕ್ಟ್ರಲ್ ಲೈನ್ಸ್. ಅದನ್ನ ಎಕ್ಸ್ಪ್ಲೈನ್ ಮಾಡಕ್ಕೆ ಆಗಲಿಲ್ಲ. ನಿಮ್ಮ NCERT ಬುಕ್ ಅಲ್ಲಿ ಇರ್ತಕ್ಕಂಥವು 2 ಪಾಯಿಂಟ್ಸ್, ಅದನ್ನು ಮೆನ್ಷನ್ ಮಾಡ್ಬಿಡ್ತೀನಿ. ಒಂದು ಇದು ಫಸ್ಟ್ ಒನ್, ಇನ್ನೊಂದು ಇದು ಲಾಸ್ಟ್ ಒನ್. ಸೊ ಎರಡನ್ನ ಬರೆದ್ರೆ ಸಾಕು. ಅದಕ್ಕೆ ನೋಡ್ರಿ ಅವ್ರು ಏನ್ ಮಾಡಿದಾರೆ, ಜಸ್ಟ್ 2 ಲಿಮಿಟೇಷನ್ಸ್ ನ ಕೇಳಿದಾರೆ, ಆ 2 ಲಿಮಿಟೇಷನ್ಸ್ ನ ಬರೀರಿ. ಓಕೆ, ಉಳಿದವೆಲ್ಲ ಬೇಕಾಗ್ತವೆ, ಯಾವ್ದು ನಿಮ್ಗೆ ಈಸಿ ಅನ್ಸುತ್ತೋ ಅದನ್ನ ಬರೀರಿ ಅಷ್ಟೇ. ಓಕೆ, ವೆರಿ ಸಿಂಪಲ್. ನೆಕ್ಸ್ಟ್, ಬ್ರೀಫ್ಲಿ ಡಿಸ್ಕ್ರೈಬ್ ರುದರ್ಫರ್ಡ್ಸ್ ನ್ಯೂಕ್ಲಿಯರ್ ಮಾಡೆಲ್ ಆಫ್ ಎನ್ ಆಟಮ್. ಹಾಗಾದ್ರೆ ರುದರ್ಫರ್ಡ್ ಪ್ರಕಾರ ಆಟಮ್ ಹೇಗಿರುತ್ತೆ ಅಂತ. ಓಕೆ, ಫಸ್ಟ್ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ಅವ್ರ ಪ್ರಕಾರ ನ್ಯೂಕ್ಲಿಯಸ್ ನ ಡಿಸ್ಕವರ್ ಮಾಡಿದ್ದೆ ರುದರ್ಫರ್ಡ್ ಆಲ್ಫಾ ಸ್ಕ್ಯಾಟರಿಂಗ್ ಎಕ್ಸ್ಪೆರಿಮೆಂಟ್ ಇಂದ. ಇವರು ನ್ಯೂಕ್ಲಿಯಸ್ ಬಗ್ಗೆ ಏನ್ ಹೇಳ್ತಾರೆ ಅಂತ ಕೇಳಿದ್ದಾರೆ, ನ್ಯೂಕ್ಲಿಯರ್ ಮಾಡೆಲ್. ಓಕೆ, ಸೊ ಫಸ್ಟ್ ನ್ಯೂಕ್ಲಿಯಸ್ ಒಳಗಡೆ ಏನಿರುತ್ತೆ ಅಂತ ಹೇಳ್ತಾರೆ. ನ್ಯೂಕ್ಲಿಯಸ್ ಕನ್ಸಿಸ್ಟ್ ಆಫ್ ಪಾಸಿಟಿವ್ ಚಾರ್ಜ್ ಅಂಡ್ ಮಾಸ್ ಆಫ್ ದ ಆಟಮ್ ಈಸ್ ಕಾನ್ಸಂಟ್ರೇಟೆಡ್ ಇನ್ ದ ನ್ಯೂಕ್ಲಿಯಸ್. ಅಂದ್ರೆ 99% ಮಾಸ್ ಎಲ್ಲಿ ಕಾನ್ಸಂಟ್ರೇಟ್ ಆಗಿರುತ್ತೆ, ನ್ಯೂಕ್ಲಿಯಸ್ ಅಲ್ಲಿ ಕಾನ್ಸಂಟ್ರೇಟ್ ಆಗಿರುತ್ತೆ ಅಂತ ಹೇಳ್ತಾರೆ. ಸೊ ಆಲ್ ದ ಪಾಸಿಟಿವ್ ಚಾರ್ಜ್ ಅಂಡ್ ಮಾಸ್ ಆರ್ ಕಾನ್ಸಂಟ್ರೇಟೆಡ್ ಇನ್ ದ ಸ್ಮಾಲ್ ಸೆಂಟ್ರಲ್ ರೀಜನ್ ದಟ್ ಈಸ್ ಕಾಲ್ಡ್
ನ್ಯೂಕ್ಲಿಯಸ್ ಅಕಾರ್ಡಿಂಗ್ ಟು ರುದರ್ಫೋರ್ಡ್. ನೆಕ್ಸ್ಟ್ ಎಲೆಕ್ಟ್ರಾನ್ ಆರ್ಬಿಟ್ಸ್ ಅಂದ್ರೆ ಇದ್ರ ಸುತ್ತ ನೆಗೆಟಿವ್ಲಿ ಚಾರ್ಜ್ಡ್ ಎಲೆಕ್ಟ್ರಾನ್ಸ್ ರಿವಾಲ್ವ್ ಆಗ್ತಿರುತ್ತೆ ಇನ್ ಎ ಸರ್ಕ್ಯುಲರ್ ಪಾತ್ ಅಂಡ್ ದೇ ಆರ್ ದಟ್ ಸರ್ಕ್ಯುಲರ್ ಪಾತ್ ಆರ್ ಕಾಲ್ಡ್ ಆರ್ಬಿಟ್ಸ್ ಅಂತ ಹೇಳ್ತಾರೆ ಅಕಾರ್ಡಿಂಗ್ ಟು ರುದರ್ಫೋರ್ಡ್. ಇದು ನಮ್ಗೆ ಆಲ್ರೆಡಿ ಗೊತ್ತಿದೆ, ಸೆಂಟ್ರಲ್ ಅಲ್ಲಿ ಏನಿರುತ್ತೆ ಹೆವಿ ನ್ಯೂಕ್ಲಿಯಸ್ ಇರುತ್ತೆ ಮತ್ತೆ ಅದ್ರ ಸುತ್ತ ಎಲೆಕ್ಟ್ರಾನ್ಸ್ ಸರ್ಕ್ಯುಲರ್ ಆರ್ಬಿಟ್ ಅಲ್ಲಿ ತಿರುಗ್ತಾ ಇರುತ್ತೆ ಅಂತ ಹೇಳೋದೇ ರುದರ್ಫೋರ್ಡ್. ನೆಕ್ಸ್ಟ್ ಈ ಆಟಮ್ ಅನ್ನೋದು ಹೇಗಿರುತ್ತೆ ಅಂತಂದ್ರೆ ಮೋಸ್ಟ್ ಆಫ್ ದ ಮಾಸ್ ಇಸ್ ಕಾನ್ಸಂಟ್ರೇಟೆಡ್ ಅಟ್ ದ ನ್ಯೂಕ್ಲಿಯಸ್. ನ್ಯೂಕ್ಲಿಯಸ್ ಇಸ್ ವೆರಿ ಡೆನ್ಸ್ ರೀಜನ್ ವೇರ್ ಮೋಸ್ಟ್ ಆಫ್ ದ ಮಾಸ್ ಇಸ್ ಕಾನ್ಸಂಟ್ರೇಟೆಡ್ ಅಂಡ್ ರೆಸ್ಟ್ ಆಫ್ ದ ಆಟಮ್ ಏನಿದೆ ಅದು ಪೂರಾ ಎಂಟಿ ಇರುತ್ತೆ ಅಂತ ಹೇಳ್ತಾರೆ. ಅದನ್ನೇ ಹೇಳೋದು ನೋಡಿ, ಎಂಟಿ ಸ್ಪೇಸ್. ದ ಮೆಜಾರಿಟಿ ಆಫ್ ಆಟಮ್ಸ್ ವಾಲ್ಯೂಮ್ ಈಸ್ ಎಂಟಿ ಸ್ಪೇಸ್, ಎಕ್ಸ್ಪ್ಲೇನಿಂಗ್ ವೈ ಮೋಸ್ಟ್ ಆಫ್ ದ ಆಲ್ಫಾ ಪಾರ್ಟಿಕಲ್ಸ್ ಆರ್ ಪಾಸ್ಡ್ ಥ್ರೂ ದ ಗೋಲ್ಡ್ ಫಾಯಿಲ್ ಅಂತ. ಓಕೆ, ಸೊ ಮೋಸ್ಟ್ ಆಫ್ ದ ಲೈನ್ಸ್ ಆಲ್ಫಾ ಪಾರ್ಟಿಕಲ್ಸ್ ಯಾಕೆ ಅದ್ರ ಮೂಲಕ ಪಾಸ್ ಆಗುತ್ತೆ ಈಸಿಯಾಗಿ ಅಂತಂದ್ರೆ ಯಾಕೆಂದ್ರೆ ಪೂರಾ ವಾಲ್ಯೂಮ್ ಏನಿದೆ, ವಾಲ್ಯೂಮ್ ಆಫ್ ಆಟಮ್ ತಗೊಂಡ್ರೆ ಅದರಲ್ಲಿ ಮೋಸ್ಟ್ ಆಫ್ ದ ಎಂಟಿ ಸ್ಪೇಸ್ ಇರುತ್ತೆ, ಖಾಲಿ ಜಾಗ ಇರುತ್ತೆ. ಸೊ ಸೆಂಟ್ರಲ್ ಅಲ್ಲಿ ಎಲ್ಲೋ ಒಂದ್ ಕಡೆ ನ್ಯೂಕ್ಲಿಯಸ್ ಇರುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಎಲೆಕ್ಟ್ರೋಸ್ಟ್ಯಾಟಿಕ್ ಅಟ್ರಾಕ್ಷನ್. ಇಲ್ಲಿ ಎಲೆಕ್ಟ್ರಾನ್ ತಿರುಗ್ತಾ ಇರುತ್ತಲ್ಲ ಅದಕ್ಕೆ ಕಾರಣ ಏನು? ದರ್ ಇಸ್ ಎ ಫೋರ್ಸ್. ಎಂತ ಫೋರ್ಸು? ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ಎಲೆಕ್ಟ್ರಾನ್ ಅಂಡ್ ದ ನ್ಯೂಕ್ಲಿಯಸ್ ಇರುತ್ತಂತೆ. ಅದಕ್ಕೋಸ್ಕರ ನ್ಯೂಕ್ಲಿಯಸ್ ಎಲೆಕ್ಟ್ರಾನ್ ಅನ್ನ ತನ್ನ ಕಡೆ ಎಳೆದಿಟ್ಕೊಂಡಿರುತ್ತೆ. ಅಂದ್ರೆ ಸೆಂಟ್ರಿಪಿಟಲ್ ಫೋರ್ಸ್ ಇಸ್ ಪ್ರೊವೈಡೆಡ್ ಬೈ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಫಾರ್ ದ ಎಲೆಕ್ಟ್ರಾನ್ ಟು ರಿವಾಲ್ವ್ ಅರೌಂಡ್ ದ ನ್ಯೂಕ್ಲಿಯಸ್ ಅಂತ ಹೇಳ್ತಾರೆ. ಇಲ್ಲೇ ನೋಡಿ, ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ಪಾಸಿಟಿವ್ ನ್ಯೂಕ್ಲಿಯಸ್ ಅಂಡ್ ದ ನೆಗೆಟಿವ್ ಎಲೆಕ್ಟ್ರಾನ್ ಕೀಪ್ಸ್ ದ ಎಲೆಕ್ಟ್ರಾನ್ ಇನ್ ಇಟ್ಸ್ ದ ಆರ್ಬಿಟ್ ಅಂತ. ಇಷ್ಟು ಪಾಯಿಂಟ್ಸ್ ನ ಸಿಂಪಲ್ ಆಗಿ ಕೊಟ್ಟಿದ್ದೀನಿ, ಇದನ್ನ ಬೇಕಾದ್ರೆ ನೋಟ್ಸ್ ಮಾಡ್ಕೊಳ್ಳಿ. ಓಕೆ, ಇಷ್ಟು ಪಾಯಿಂಟ್ಸ್ ನ ಬರೆದ್ರೆ ಸಾಕು, 2 marks ಇಟ್ ಇಸ್ ಮೋರ್ ದೆನ್ ಇನಫ್. ನೌ ಕ್ಯಾನ್ ವಿ ಟೇಕ್ ದ ನೆಕ್ಸ್ಟ್ ಕ್ವಶನ್. ವಾಟ್ ಈಸ್ ಅಯೋನೈಸೇಷನ್ ಎನರ್ಜಿ ಆಫ್ ಎಲೆಕ್ಟ್ರಾನ್? ಅಯೋನೈಸೇಷನ್ ಎನರ್ಜಿ ಆಫ್ ಎಲೆಕ್ಟ್ರಾನ್ ಅಂತೆ. ಅಂದ್ರೆ ಅಯೋನೈಸ್ ಅಂದ್ರೆ ಏನು? ವಿ ಹ್ಯಾಡ್ ಟು ರಿಮೂವ್ ದ ಎಲೆಕ್ಟ್ರಾನ್ ಫ್ರಮ್ ಇಟ್ಸ್ ಆಟಮ್. ಓಕೆ, ಅದನ್ನ ನಾವು ಅಯೋನೈಸೇಷನ್ ಎನರ್ಜಿ ಅಂತ ಕರಿತೀವಿ. ಅಂದ್ರೆ ಎನರ್ಜಿ ರಿಕ್ವೈರ್ಡ್ ಟು ಮೇಕ್ the electron excite from its state to infinity ಅಂತ ಬೇಕಾದ್ರೆ ಬರಿಬಹುದು. ಅಂದ್ರೆ ತಾನಿರ್ತಕ್ಕಂಥ ಎನರ್ಜಿ ಲೆವೆಲ್ ಇಂದ ಇದನ್ನ ಇನ್ಫೈನೈಟ್ ಎನರ್ಜಿ ಲೆವೆಲ್ಗೆ ಅಂದ್ರೆ n is equal to infinity, n to n is infinity ಕಳಿಸಿದ್ರೆ ಅವಾಗ ಎಷ್ಟು ಎನರ್ಜಿ ಬೇಕಾಗುತ್ತೆ ಅದನ್ನ ರಿಮೂವ್ ಮಾಡ್ಲಿಕ್ಕೆ, ಅಥವಾ ಇಟ್ ಇಸ್ ಎನರ್ಜಿ ರಿಕ್ವೈರ್ಡ್ ಟು ರಿಮೂವ್ ಅನ್ ಎಲೆಕ್ಟ್ರಾನ್ ಫ್ರಮ್ ಇಟ್ಸ್ ಆಟಮ್ ಅಂತ ಬೇಕಾದ್ರೆ ಬರೀಬಹುದು. ಅದನ್ನ ನಾವೇನಂತ ಕರಿತೀವಿ? ಅಯೋನೈಸೇಷನ್ ಎನರ್ಜಿ ಅಂತ ಕರಿತೀವಿ. ಸೊ ಅವ್ರೇನ್ ಕೇಳಿದ್ರೆ ನೆಕ್ಸ್ಟ್ ಸಬ್ ಕ್ವಶನ್ ಅಲ್ಲಿ ಗಿವ್ ದ ವ್ಯಾಲ್ಯೂ ಅಂದ್ರೆ ಎಷ್ಟಿರುತ್ತೆ ಗ್ರೌಂಡ್ ಸ್ಟೇಟ್ ಆಫ್ ಹೈಡ್ರೋಜನ್ ಆಟಮ್ ಅಂತೆ. ಹಾಗಾದ್ರೆ ಎನರ್ಜಿ ಎಷ್ಟು ಬೇಕಾಗುತ್ತೆ ಅಯೋನೈಸೇಷನ್ ಎನರ್ಜಿ ಫಾರ್ ಹೈಡ್ರೋಜನ್ ಆಟಮ್ ಅಂತ ಕೇಳಿದ್ದಾರೆ. ಇದಕ್ಕೆ ಎಷ್ಟು ಬೇಕಾಗುತ್ತೆ ಅಂದ್ರೆ ಗ್ರೌಂಡ್ ಸ್ಟೇಟ್ ಅಲ್ಲಿ ಕೇಳಿದ್ದಾರೆ. ಗ್ರೌಂಡ್ ಸ್ಟೇಟ್ ಅಲ್ಲಿ ಎನರ್ಜಿ ಎಷ್ಟಿರುತ್ತೆ? -13.6 ಎಲೆಕ್ಟ್ರಾನ್ ವೋಲ್ಟ್ ಇರುತ್ತೆ. ಇಷ್ಟು ನಾವು ಪಾಸಿಟಿವ್ ಎನರ್ಜಿನ ಕೊಡ್ಬೇಕು. ಯಾವ ಸ್ಟೇಟ್ ಅಲ್ಲಿ ಎಷ್ಟು ಎನರ್ಜಿ ಇರುತ್ತೋ ಅದರ ಪಾಸಿಟಿವ್ ಎನರ್ಜಿನ ಕೊಟ್ರೆ ಏನ್ ಮಾಡ್ಬೋದು? ಅದನ್ನ ರಿಮೂವ್ ಮಾಡ್ಬೋದು. ಹಾಗಾದ್ರೆ ಆನ್ಸರ್ ಏನ್ ಬರಿಬೇಕು ನೀವು? ಜಸ್ಟ್ +13.6 ಬರಿಬೇಕು. ಯಾಕೆಂದ್ರೆ ಅದರ ಗ್ರೌಂಡ್ ಸ್ಟೇಟ್ ಎನರ್ಜಿ ಎಷ್ಟಿರುತ್ತೆ? ಟೋಟಲ್ ಎನರ್ಜಿ ಆಫ್ ಎಲೆಕ್ಟ್ರಾನ್ ಇಟ್ಸ್ ಗ್ರೌಂಡೆಡ್ -13.6 ಎಲೆಕ್ಟ್ರಾನ್ ವೋಲ್ಟ್. ಇದಕ್ಕೆ ಇಷ್ಟು ಎನರ್ಜಿನ ಹಾಕಿದ್ರೆ ಅದೇನಾಗುತ್ತೆ? ಇನ್ಫಿನಿಟಿಗೆ ಹೋಗುತ್ತೆ. ವಾಟ್ ಇಸ್ ದ ಎನರ್ಜಿ ಅಟ್ ಇನ್ಫಿನಿಟಿ? will be equal to 0. ಇವೆರಡು ಸಬ್ಟ್ರಾಕ್ಟ್ ಮಾಡಿದ್ರೆ ನಮಗೆ ಅಯೋನೈಸೇಷನ್ ಎನರ್ಜಿ ಸಿಗುತ್ತೆ. ಅಂದ್ರೆ E infinity minus En which is the E1 ಅಂತ ಬರ್ಕೋಬೋದಲ್ವಾ, ಯಾಕೆಂದ್ರೆ ಫಸ್ಟ್ ಗ್ರೌಂಡ್ ಸ್ಟೇಟ್ ಅಲ್ವಾ. we can write it as E1. E infinity ಎಷ್ಟು? 0 ಮೈನಸ್ ಆಫ್ E1 ಎಷ್ಟು? -13.6 ಎಲೆಕ್ಟ್ರಾನ್ ವೋಲ್ಟ್. ಅಲ್ಲಿ ಏನಾಗುತ್ತೆ? E infinity minus E1 is equal to +13.6 ಎಲೆಕ್ಟ್ರಾನ್ ವೋಲ್ಟ್. This is how to find the ionization energy. Okay, so hope ಗೊತ್ತಾಗಿದೆ ಅನ್ಕೊಂಡಿದ್ದೀನಿ. ಕ್ಯಾನ್ ವಿ ಟೇಕ್ ದ ನೆಕ್ಸ್ಟ್ ಕ್ವಶನ್. ವಾಟ್ ಡಸ್ ನೆಗೆಟಿವ್ ಸೈನ್ ಇನ್ ಟೋಟಲ್ ಎನರ್ಜಿ ಆಫ್ ಎಲೆಕ್ಟ್ರಾನ್ ಸಿಗ್ನಿಫೈಸ್? ಅಂದ್ರೆ ನೀವೇನಾದ್ರೂ ಟೋಟಲ್ ಎನರ್ಜಿ ಆಫ್ ಎಲೆಕ್ಟ್ರಾನ್ ಅನ್ನ ಬರ್ಕೊಂಡ್ರೆ ಇನ್ ದ nth ಸ್ಟೇಟ್ ಏನ್ ಸಿಗುತ್ತೆ? -13.6 by n² ಎಲೆಕ್ಟ್ರಾನ್ ವೋಲ್ಟ್. ಎಲೆಕ್ಟ್ರಾನ್ ವೋಲ್ಟ್ ಅಲ್ಲಾದ್ರೂ ಬರ್ಲಿ, ಜೌಲ್ ಅಲ್ಲಾದ್ರೂ ಬರ್ಲಿ. ಸೊ ನೀವು ಜೌಲ್ ಅಲ್ಲಿ ಬರ್ಕೊಳ್ತೀರಾ ಅಂದ್ರೆ ಎನರ್ಜಿ -1/2 times 1/4πε0 d²/r. So this is the total energy joules ಅಲ್ಲಿ. the electron volt ಅಲ್ಲಿ ನೀವು ಎಲ್ಲೇ ತಗೊಂಡ್ರು ಟೋಟಲ್ ಎನರ್ಜಿ ಏನ್ ಬರುತ್ತೆ? ನೆಗೆಟಿವ್ ಬರುತ್ತೆ. ಯಾವ್ದ್ರದ್ದು? ಎಲೆಕ್ಟ್ರಾನಿನ ಎನರ್ಜಿ.
ಎಲೆಕ್ಟ್ರಾನಿನ ಟೋಟಲ್ ಎನರ್ಜಿ ಕಮ್ಸ್ ಔಟ್ ಟು ಬಿ ನೆಗೆಟಿವ್. ಯಾಕೆ ಅಂತ ಕೇಳಿದರೆ, ಯಾಕೆ ಅಂತಂದ್ರೆ ವೆರಿ ಸಿಂಪಲ್. ಇಲ್ಲೇನಾಗಿರುತ್ತೆ, ನ್ಯೂಕ್ಲಿಯಸ್ ಇರುತ್ತೆ, ಇದ್ರ ಸುತ್ತ ಎಲೆಕ್ಟ್ರಾನ್ ತಿರುಗ್ತಾ ಇರುತ್ತೆ. ಸೊ ಏನಾಗಿರುತ್ತೆ, ನೆಗೆಟಿವ್ ಯಾಕೆ ಬರುತ್ತೆ ಅಂತಂದ್ರೆ ಇಲ್ಲಿ ಸೆಂಟ್ರಲ್ ನ್ಯೂಕ್ಲಿಯಸ್ ಅಲ್ಲಿ ಪಾಸಿಟಿವ್ ಚಾರ್ಜ್ ಇರುತ್ತೆ, ಎಲೆಕ್ಟ್ರಾನ್ ಇಸ್ ಎ ನೆಗೆಟಿವ್ ಚಾರ್ಜ್. ಸೊ ಎಲೆಕ್ಟ್ರಾನು ಮತ್ತೆ ನ್ಯೂಕ್ಲಿಯಸ್ ಮಧ್ಯೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರುತ್ತೆ. when there is a force of attraction, so total energy should be negative. ಅಥವಾ ಇನ್ನೊಂದು ರೀತಿ ಹೇಳ್ಬೇಕಂದ್ರೆ ಎಲೆಕ್ಟ್ರಾನ್ ಈಸ್ ಬೌಂಡ್ ಟು ನ್ಯೂಕ್ಲಿಯಸ್. ಅಂದ್ರೆ ಎಲೆಕ್ಟ್ರಾನ್ ನ್ಯೂಕ್ಲಿಯಸ್ಗೆ ಬೌಂಡ್ ಆಗಿರುತ್ತೆ, ಅಂದ್ರೆ ನ್ಯೂಕ್ಲಿಯಸ್ ಎಲೆಕ್ಟ್ರಾನ್ ಅನ್ನು ಕಂಟ್ರೋಲ್ ಮಾಡುತ್ತೆ ಅಥವಾ ತನ್ನ ಕಡೆ ಎಳೆದಿಟ್ಕೊಂಡಿರುತ್ತೆ ಅಂತ ಅದರ್ಥ. ಅದಕ್ಕೋಸ್ಕರನೇ ಟೋಟಲ್ ಎನರ್ಜಿ ಆಫ್ ಎಲೆಕ್ಟ್ರಾನ್ ಕಮ್ಸ್ ಔಟ್ ಟು ಬಿ ನೆಗೆಟಿವ್. ನೆಕ್ಸ್ಟ್, ವಾಟ್ ಹ್ಯಾಪನ್ಸ್ ಇಫ್ ದ ಟೋಟಲ್ ಎನರ್ಜಿ ಈಸ್ ಪಾಸಿಟಿವ್? ಏನಾದ್ರೂ ಟೋಟಲ್ ಎನರ್ಜಿ ಪಾಸಿಟಿವ್ ಇದ್ದಿದ್ರೆ ಏನಾಗಿರ್ತಿತ್ತು ಅಂದ್ರೆ ದರ್ ಇಸ್ ಎ ಫೋರ್ಸ್ ಆಫ್ ರಿಪಲ್ಷನ್ ಇರ್ತಿತ್ತು. ಫೋರ್ಸ್ ಆಫ್ ರಿಪಲ್ಷನ್ ಇಂದ ಏನಾಗ್ತಿತ್ತು, ಎಲೆಕ್ಟ್ರಾನು ದೂರ ಹೊರಟೋಗ್ತಿತ್ತು. ಹಾಗಾಗಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಸೆಂಟ್ರಿಪಿಟಲ್ ಫೋರ್ಸ್ ಸಿಗ್ತಾ ಇರಲಿಲ್ಲ. ಹಾಗಾಗಿ ಎಲೆಕ್ಟ್ರಾನು ನ್ಯೂಕ್ಲಿಯಸ್ ಸುತ್ತ ತಿರುಗ್ತಾ ಇರಲಿಲ್ಲ ಅಂತ ಬರೀಬೇಕು. ಓಕೆ, ನೆಕ್ಸ್ಟ್ ವೆರಿ ಸಿಂಪಲ್ ಕ್ವಶನ್, ಎಕ್ಸಾಮ್ ಅಲ್ಲಿ ಕೇಳುವಂತದ್ದು. ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ರೇಡಿಯಸ್ ಆಫ್ nth ಆರ್ಬಿಟ್ ಆಫ್ ಹೈಡ್ರೋಜನ್ ಆಟಮ್ ಅಂತ ಕೇಳ್ತಾರೆ ನೋಡ್ರಿ, ಅಂಡ್ ಎಕ್ಸ್ಪ್ಲೈನ್ ದ ಟರ್ಮ್ಸ್. ಸೊ ಹೈಡ್ರೋಜನ್ ಆಟಮ್ ಅಂದಿದ ತಕ್ಷಣ ಏನಾಗುತ್ತೆ, ಝೆಡ್ 1 ಹಾಕೊಳ್ಬೇಕು. ಇಲ್ಲಿ ನೋಡ್ರಿ ಝೆಡ್ ಇದೆಯಲ್ಲ, ಈ ಝೆಡ್ ಅನ್ನ ಏನ್ ಮಾಡ್ಕೊಳ್ಬೇಕು, 1 ಮಾಡ್ಕೊಳ್ಬೇಕು. ಇದನ್ನೇ ಬರೆದ್ಬಿಟ್ಟಿರಾ. ಸೊ ರೇಡಿಯಸ್ ಆಫ್ nth ಆರ್ಬಿಟ್ Rn is equal to epsilon naught square h square n square h square divided by pi m e square. ಇದನ್ನ ಬರೀಬೇಕು. ಸೊ ಇಲ್ಲಿ ಝೆಡ್ ಏನಿರ್ಬೇಕು, 1 ಇರಬೇಕು. ಝೆಡ್ ನು ಸೇರ್ಸ್ ಬರೆದ್ಬಿಟ್ರೆ ಅವಾಗ ಹೈಡ್ರೋಜನ್ ಆಟಮ್ ಆಗೋದಿಲ್ಲ, ಅದು Z1 ಇರಬೇಕು, ಜ್ಞಾಪಕ ಇರಲಿ. ಸೊ ಇಲ್ಲಿ ಟರ್ಮ್ಸ್ ನ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳ್ತಾರೆ. ಎಪ್ಸಿಲಾನ್ ನಾಟ್ ಅಂದ್ರೇನು, ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್. ಹಾಗೆ ಎನ್ ಅಂದ್ರೇನು, ಆರ್ಬಿಟ್ ಅಂತ ಬರಿಬಿಟ್ರಿ. ಪ್ರಿನ್ಸಿಪಾಲ್ ಕ್ವಾಂಟಮ್ ನಂಬರ್. ಹಾಗೆ ಹೆಚ್ ಅಂದ್ರೆ ಪ್ಲಾಂಕ್ಸ್ ಕಾನ್ಸ್ಟೆಂಟ್. ಹಾಗೆ ಎಂ ಅಂದ್ರೆ ಮಾಸ್. ಯಾವ್ದ್ರದ್ದು ಮಾಸು, ಮಾಸ್ ಆಫ್ ಎಲೆಕ್ಟ್ರಾನ್ ಅಂತಾನೆ ಬರೀಬೇಕು, ಮಾಸ್ ಆಫ್ ಎಲೆಕ್ಟ್ರಾನ್. ಇ ಅಂದ್ರೆ ಚಾರ್ಜ್ ಆನ್ ಎಲೆಕ್ಟ್ರಾನ್. ಸೊ ಇಷ್ಟು ಟರ್ಮ್ಸ್ ನ ಎಕ್ಸ್ಪ್ಲೈನ್ ಮಾಡಬೇಕು. ಇದು 2 ಮಾರ್ಕ್ಸ್ ಸಿಗುತ್ತೆ, ಎಕ್ಸಾಮ್ ಅಲ್ಲಿ ಬರೋ ಚಾನ್ಸಸ್ ಇದೆ. ರೇಡಿಯಸ್ ಎಕ್ಸ್ಪ್ರೆಷನ್. ನೆಕ್ಸ್ಟ್ ಕ್ವಶನ್, ಮೆನ್ಷನ್ ದ ಎನರ್ಜಿ ಆಫ್ nth ಸ್ಟೇಷನರಿ ಆರ್ಬಿಟ್ ಆಫ್ ಹೈಡ್ರೋಜನ್ ಆಟಮ್. ಮತ್ತೆ ಹೈಡ್ರೋಜನ್ ಆಟಮ್ ಅಂತ ಕೇಳ್ತೀನಿ ನೋಡ್ರಿ. ಹೈಡ್ರೋಜನ್ ಆಟಮ್ ಅಂದ್ರೆ Z is equal to n ಬರ್ಕೊಳ್ಬೇಕು, 1 ಬರ್ಕೊಳ್ಬೇಕು. ಅಂಡ್ ಎಕ್ಸ್ಪ್ಲೈನ್ ದ ಟರ್ಮ್ಸ್ ಅಂತೆ. ಓಕೆ, ದಿಸ್ ಇಸ್ ದ ಎನರ್ಜಿ ಫಾರ್ಮುಲಾ. ಇದನ್ನ ಬರೀರಿ, ಇನ್ನೊಂದು ಬರೆದ್ರು ನಡೆಯುತ್ತೆ. ಬೆಟರ್ ಯು ರೈಟ್ ದಿಸ್ ಒನ್. ಇದು ಎನರ್ಜಿ ಆಫ್ nth ಆರ್ಬಿಟ್ ಆಫ್ ಹೈಡ್ರೋಜನ್ ಆಟಮ್. ಬಟ್ ಹೈಡ್ರೋಜನ್ ಆಟಮ್ ಅಂದ್ರೆ Z ಏನ್ ಮಾಡ್ಬೇಕು, 1 ಮಾಡ್ಬೇಕಲ್ವಾ. ಅಲ್ಲಿಗೆ ಇಲ್ಲಿ Z ಏನಿದೆ ಟರ್ಮ್ ನ 1 ಮಾಡ್ಕೊಂಡ್ಬಿಡಿ. ಅಲ್ಲಿ ಉಳಿಯೋದೇನು, m e to the power of 4 divided by 8 epsilon naught square n square h square. ಇಲ್ಲಿ ಅವ್ರು ಏನಂತ ಕೊಡ್ಬೇಕಾಗಿತ್ತು, ಟೋಟಲ್ ಎನರ್ಜಿ ಅಂತ ಕೊಡ್ಬೇಕಾಗಿತ್ತು. ಇಲ್ಲಿ ಸೊ ಟೋಟಲ್ ಎನರ್ಜಿ ಇಸ್ ನಥಿಂಗ್ ಬಟ್ ಎನರ್ಜಿ. ಅಂಡ್ ಯು ರೈಟ್ ದಿಸ್ ಫಾರ್ಮುಲಾ ವೇರ್ m again mass of electron, e charge on electron, epsilon naught permittivity, n ಅಂದ್ರೆ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್, h ಅಂದ್ರೆ ಪ್ಲಾಂಕ್ಸ್ ಕಾನ್ಸ್ಟೆಂಟ್. ಓಕೆ, ಇದು n ಮತ್ತೆ h ನೋಡ್ಕೊಳ್ಳಿ, n ಇದು h. ಓಕೆ, ಸೊ ಟರ್ಮ್ಸ್ ನ ಎಕ್ಸ್ಪ್ಲೈನ್ ಮಾಡ್ರಿ. ಸೊ ಪ್ರಾಬ್ಲಮ್, ಸೊ ಕ್ವಶನ್ ಕಂಪ್ಲೀಟೆಡ್ ಅಷ್ಟೇ, ಇದು ಇನ್ನೇನಿಲ್ಲ. ನೆಕ್ಸ್ಟ್ ಕ್ವಶನ್, ಡ್ರಾ ದ ಟ್ರಾಜೆಕ್ಟ್ರೀಸ್. ಟ್ರಾಜೆಕ್ಟರಿ ಅಂದ್ರೆ ಪಾತ್ ಅಂತ. ಯಾವ್ದಕ್ಕೆ ಪಾತ್ ಅನ್ನ ಬರೀಬೇಕು, ಆಫ್ ಆಲ್ಫಾ ಪಾರ್ಟಿಕಲ್ ಹೇಗೆಲ್ಲ ಹೋಗ್ತದೆ, ಯಾವಾಗ, ಇನ್ ಗೈಗರ್ ಮ್ಯಾಡ್ಸನ್ ಎಕ್ಸ್ಪೆರಿಮೆಂಟ್ ಅಥವಾ ರುದರ್ಫೋರ್ಡ್ ಆಲ್ಫಾ ಸ್ಕ್ಯಾಟರಿಂಗ್ ಎಕ್ಸ್ಪೆರಿಮೆಂಟ್ ಅಲ್ಲಿ ಆಲ್ಫಾ ಹೇಗೆಲ್ಲ ಹೋಗ್ತದೆ ಅದರ ಪಾತ್ ನ ಬರೀಬೇಕು ಅಂತ ಕೇಳಿದರೆ. ಸೊ ಇಲ್ಲಿ ನೋಡ್ರಿ, ಡಿಫರೆಂಟ್ ಪಾತ್ಸ್ ಹ್ಯಾಸ್ ಬಿನ್ ಗಿವನ್ ಹಿಯರ್. ನೋಡ್ರಿ, ಇದು ಏನಿದೆ, ನ್ಯೂಕ್ಲಿಯಸ್, ಟಾರ್ಗೆಟ್ ನ್ಯೂಕ್ಲಿಯಸ್. ಇಲ್ಲಿಂದ ಹೋಗೋಣ, ಇಲ್ಲಿಂದ ಯಾವುದೇ ಒಂದು ಆಲ್ಫಾ ಪಾರ್ಟಿಕಲ್ ನ್ಯೂಕ್ಲಿಯಸ್ ಡೈರೆಕ್ಷನ್ ಅಲ್ಲೇ ಬರ್ತಾ ಇದೆ ಅನ್ಕೊಳ್ಳಿ. ಏನಾಗುತ್ತೆ, ಅದು ಹತ್ರ ಹೋಗುತ್ತೆ, ತುಂಬಾ ಹತ್ರ ಹೋಗುತ್ತೆ. ಆದ್ರೆ ನ್ಯೂಕ್ಲಿಯಸ್ ಒಳಗಡೆ ಹೋಗಕ್ ಸಾಧ್ಯ, ನ್ಯೂಕ್ಲಿಯಸ್ ಒಳಗಡೆ ಹೋಗಕ್ ಸಾಧ್ಯ. ನೋಡ್ರಿ, ಇಲ್ಲೇ ಸ್ಟಾಪ್ ಆಗುತ್ತೆ. ಸ್ಟಾಪ್ ಆಗಿದೆ, ಏನಾಗುತ್ತೆ, ಹಿಂಗ್ ಬಂದಿದ್ದು ವಾಪಸ್ ಹೋಗ್ತಿದೆ ನೋಡ್ರಿ, ಹಿಂಗ್ ಬಂದಿದ್ದು ಮತ್ತೇನಾಗುತ್ತೆ, ಇಲ್ಲಿ ನಿಂತ್ಕೊಂಡು ವಾಪಸ್ ಹೋಗುತ್ತೆ. ನೆಕ್ಸ್ಟ್ ಇನ್ನೊಂದು ಪಾರ್ಟಿಕಲ್. ಯಾಕೆ ಇದು ವಾಪಸ್ ಹೋಗುತ್ತೆ ಅಂದ್ರೆ ಬಿಕಾಸ್ ಆಫ್ ನ್ಯೂಕ್ಲಿಯರ್ ನ ಫೋರ್ಸ್ ಏನಿದೆ ಅದು ಆಲ್ಫಾ ಪಾರ್ಟಿಕಲ್ ಮೇಲೆ ಬಿದ್ದಾಗ ಏನಾಗುತ್ತೆ, ಆಲ್ಫಾ ಪಾರ್ಟಿಕಲ್ ಪಾಸಿಟಿವ್, ನ್ಯೂಕ್ಲಿಯಸ್ ಕೂಡ ಪಾಸಿಟಿವ್ ಚಾರ್ಜ್, ಇದು ಇದನ್ನ ರಿಪೆಲ್ ಮಾಡುತ್ತೆ. ಹಾಗಾಗಿ ಇದನ್ನ ಹತ್ರ ಬರಕ್ ಬಿಟ್ಕೊಳ್ಳೋದಿಲ್ಲ. ನೆಕ್ಸ್ಟ್
ಇನ್ನೊಂದು ಸ್ವಲ್ಪ ದೂರದಲ್ಲಿ ಸ್ವಲ್ಪ ಮುಂದಕ್ಕೆ ಹೋದ್ರೆ ಅವಾಗ ಏನಾಗುತ್ತದು ಲಾರ್ಜ್ ಆಂಗಲ್ ಸ್ಕ್ಯಾಟರ್ ಆಗುತ್ತೆ. ನೋಡ್ರಿ ಯಾವ ಕಡೆ ಬರ್ತೈತಿ, ಈ ಡೈರೆಕ್ಷನ್ ಅಲ್ಲಿ ಬರ್ತೈತಿ ನೋಡ್ರಿ, ಇಷ್ಟು ಆಂಗಲ್ ಸ್ಕ್ಯಾಟರ್ ಆಗಿದೆ. ಸ್ವಲ್ಪ ಮುಂದೆ ಹೋಯ್ತಂದ್ರೆ ಯಾಕಂದ್ರೆ ರಿಪಲ್ಷನ್ ಸ್ವಲ್ಪ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಇನ್ನು ಸ್ವಲ್ಪ ದೂರದಿಂದ ಬರ್ತಕ್ಕಂಥ ಆಲ್ಫಾ ಪಾರ್ಟ್ ನ್ಯೂಕ್ಲಿಯಸ್ ಇಂದ ನೋಡ್ರಿ ಸ್ವಲ್ಪ ದೂರ ಈ ಕಡೆ ಸ್ವಲ್ಪ ದೂರ ಹೋದಂಗೆ ಸೊ ಸ್ಕ್ಯಾಟ್ರಿಂಗ್ ಆಂಗಲ್ ಸ್ವಲ್ಪ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಸೊ ದಿಸ್ ದ ಸ್ಕ್ಯಾಟ್ರಿಂಗ್ ಆಂಗಲ್, ದಿಸ್ ಹೌ ವಿ ಆರ್ ಗೋಯಿಂಗ್ ಟು ಟೇಕ್ ದ ಸ್ಕ್ಯಾಟ್ರಿಂಗ್ ಆಂಗಲ್. ಇನಿಷಿಯಲ್ ಡೈರೆಕ್ಷನ್ ಮತ್ತೆ ಸ್ಕ್ಯಾಟರ್ಡ್ ಆಗಿರೋ ಡೈರೆಕ್ಷನ್ ಮಧ್ಯೆ ಇರ್ತಕ್ಕಂಥ ಆಂಗಲ್ ಸ್ಕ್ಯಾಟ್ರಿಂಗ್ ಆಂಗಲ್. ನೆಕ್ಸ್ಟ್ ಇನ್ನು ಸ್ವಲ್ಪ ದೂರ ಹೋದ್ರೆ ರಿಪಲ್ಷನ್ ಇನ್ನೂ ಕಡಿಮೆ ಆಗುತ್ತೆ. ಸೊ ಈ ಪಾತ್ರನ ತಗೊಳ್ತೀನಿ. ಇನ್ನೂ ಸ್ವಲ್ಪ ದೂರ ಹೋಯ್ತಂದ್ರೆ, ತುಂಬಾ ದೂರ ಹೋಯ್ತಂದ್ರೆ ಈಸಿಯಾಗಿ ಹೊರಟೋಗುತ್ತೆ, ಯಾಕೆಂದ್ರೆ ಅದ್ರ ಮಧ್ಯೆ ರಿಪಲ್ಷನ್ ತುಂಬಾನೇ ಕಡಿಮೆ ಇರುತ್ತೆ. ಓಕೆ, ಹತ್ರ ಬಂದಷ್ಟು ಆಂಗಲ್ ಆಫ್ ಸ್ಕ್ಯಾಟ್ರಿಂಗ್ ತುಂಬಾನೇ ಜಾಸ್ತಿ ಇರುತ್ತೆ. ಓಕೆ, ಈ ಹತ್ರ ದೂರ ಅಂತ ಹೇಳಿದ್ನಲ್ಲ, ಇದನ್ನ ನಾವೇನಂತ ಕರಿತೀವಿ, ಇದು ನ್ಯೂಕ್ಲಿಯಸ್. ಅಂದ್ರೆ ಇದು ನ್ಯೂಕ್ಲಿಯಸ್ ಡೈರೆಕ್ಷನ್ ಅಲ್ಲೇ ಬಂದಿದ್ದು ಇಲ್ಲಿ ತನಕ ಬರುತ್ತೆ, ಮತ್ತೇನಾಗುತ್ತೆ ರಿಟರ್ನ್ ಆಗ್ಬಿಡುತ್ತೆ. ಇಷ್ಟೇ ದೂರ ಹೋಗ್ ಸಾಧ್ಯ, ನ್ಯೂಕ್ಲಿಯಸ್ಗೆ ಇಷ್ಟೇ ಹತ್ರ ಹೋಗ್ ಸಾಧ್ಯ. ಸೊ ಇಲ್ಲಿಂದ ಮುಂದಕ್ಕೆ ಸಾಧ್ಯ ಇಲ್ಲ ಹೋಗಕ್ಕೆ. ಇದನ್ನೇ ನಾವೇನಂತ ಕರಿತೀವಿ, ಈ ಗ್ಯಾಪ್ ಅನ್ನೇ ಡಿಸ್ಟೆನ್ಸ್ ಆಫ್ ಕ್ಲೋಸೆಸ್ಟ್ ಅಪ್ರೋಚ್ ಅಂತ ಕರೀತೀವಿ. ಅಂದ್ರೆ ಹೆಸರು ಹೇಳುತ್ತೆ ನೋಡ್ರಿ, ಎಷ್ಟು ಹತ್ರಕ್ಕೆ ಹೋಗ್ಬೋದು, ಡಿಸ್ಟೆನ್ಸ್ ಆಫ್ ಕ್ಲೋಸೆಸ್ಟ್ ಅಪ್ರೋಚ್, ಇಷ್ಟು ಹತ್ರದಲ್ಲಿ ಹೋಗಿ ನೋಡ್ಬೋದು. ಇದಕ್ಕಿಂತ ಮುಂದಕ್ಕೆ ಹೋಗಕ್ಕೆ ಆಗೋದಿಲ್ಲ ನ್ಯೂಕ್ಲಿಯಸ್ಗೆ. ನೆಕ್ಸ್ಟ್ ನ್ಯೂಕ್ಲಿಯಸ್ ಇಂದ ಎಷ್ಟು ದೂರದಲ್ಲಿ ಹೋಗ್ತಾ ಇದೆ ಅನ್ನೋದು ಇದು ನ್ಯೂಕ್ಲಿಯಸ್ ಇಂದ ದೂರ ಹೋಗ್ತದೆ. ಈ ಡಿಸ್ಟೆನ್ಸ್ ತಗೊಂಡ್ರೆ ವರ್ಟಿಕಲ್ ಡಿಸ್ಟೆನ್ಸ್, ಹಾರಿಜಾಂಟಲ್ ಡಿಸ್ಟೆನ್ಸ್ ಈಸ್ ಡಿಸ್ಟೆನ್ಸ್ ಆಫ್ ಕ್ಲೋಸೆಸ್ಟ್ ಅಪ್ರೋಚ್. ವರ್ಟಿಕಲ್ ಡಿಸ್ಟೆನ್ಸ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ತಗೊಂಡ್ರೆ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಇಂಪ್ಯಾಕ್ಟ್ ಪ್ಯಾರಾಮೀಟರ್ ಅಂತ ಕರಿತೀವಿ. ಇಂಪ್ಯಾಕ್ಟ್ ಪ್ಯಾರಾಮೀಟರ್ ನೆಕ್ಸ್ಟ್ ಬೇಕಾಗ್ತದೆ, ಅದಕ್ಕೆ ಹೇಳ್ತೇನೆ. ಸೊ ನೋಡ್ರಿ, ಇಂಪ್ಯಾಕ್ಟ್ ಪ್ಯಾರಾಮೀಟರ್ ನ್ಯೂಕ್ಲಿಯಸ್ ಇಂದ ದೂರ ಹೋದಂಗೆ ಇಂಪ್ಯಾಕ್ಟ್ ಪ್ಯಾರಾಮೀಟರ್ ಜಾಸ್ತಿ ಆಗ್ತದೆ. ಇಂಪ್ಯಾಕ್ಟ್ ಪ್ಯಾರಾಮೀಟರ್ ಜಾಸ್ತಿ ಆದಷ್ಟು ಸ್ಕ್ಯಾಟ್ರಿಂಗ್ ಆಂಗಲ್ ಕಡಿಮೆ ಆಗ್ತಾ ಹೋಗುತ್ತೆ. ತುಂಬಾ ದೂರದಲ್ಲಿ ಸ್ಕ್ಯಾಟ್ರೇ ಆಗೋದಿಲ್ಲ, 0 ಡಿಗ್ರಿ ಇರುತ್ತೆ. ತುಂಬಾ ಹತ್ರದಲ್ಲಿ ಹೋದ್ರೆ ನ್ಯೂಕ್ಲಿಯಸ್ ಡೈರೆಕ್ಷನ್ ಅಲ್ಲಿ ಹೋದ್ರೆ 180 ಡಿಗ್ರಿ ಇರುತ್ತೆ ಸ್ಕ್ಯಾಟ್ರಿಂಗ್ ಆಂಗಲ್. ರಿವರ್ಸ್ ಬಂದ್ಬಿಡುತ್ತೆ ಯಾವಾಗ, ವೆನ್ ಇಂಪ್ಯಾಕ್ಟ್ ಪ್ಯಾರಾಮೀಟರ್ ಈಸ್ 0. ಇಲ್ಲಿ ಇಂಪ್ಯಾಕ್ಟ್ ಪ್ಯಾರಾಮೀಟರ್ 0 ಇರುತ್ತೆ ಅಲಾಂಗ್ ದ ಡೈರೆಕ್ಷನ್. ಓಕೆ ನೋಡ್ರಿ, ಇದು ಈ ಪೋರ್ಷನ್ ಏನಿದೆ ಇಲ್ಲಿ ಥೀಟಾ 180 ಡಿಗ್ರಿ ಇದೆ, ಇಲ್ಲಿ ಇಂಪ್ಯಾಕ್ಟ್ ಪ್ಯಾರಾಮೀಟರ್ 0 ಇದೆ. ದೂರ ಹೋದಂಗೆ ಇಂಪ್ಯಾಕ್ಟ್ ಪ್ಯಾರಾಮೀಟರ್ ಜಾಸ್ತಿ. ನೋಡ್ರಿ ಇಲ್ಲಿ ತುಂಬಾನೇ ಜಾಸ್ತಿ ಇದೆ ಇಂಪ್ಯಾಕ್ಟ್ ಪ್ಯಾರಾಮೀಟರ್ ಅಂತ ಥಿಂಗ್. ಬಟ್ ಡಿಸ್ಟೆನ್ಸ್ ಅಂದ್ರೆ ನ್ಯೂಕ್ಲಿಯಸ್ ಇಂದ ತುಂಬಾ ದೂರದಲ್ಲಿ ಹೋಗ್ತಾ ಇದೆ ಅಂತ ಅರ್ಥ. ಹತ್ರ ಬಂದಷ್ಟು ಇಂಪ್ಯಾಕ್ಟ್ ಪ್ಯಾರಾಮೀಟರ್ ಕಡಿಮೆ ಆಗುತ್ತೆ, ಆಂಗಲ್ ಆಫ್ ಸ್ಕ್ಯಾಟ್ರಿಂಗ್ ಜಾಸ್ತಿ ಆಗುತ್ತೆ ಅಂತ. ನೆಕ್ಸ್ಟ್ ಕ್ವಶನ್ ನಂಬರ್ 9, ಕ್ಯಾಲ್ಕುಲೇಟ್ ದ ಎನರ್ಜಿ ರಿಕ್ವೈರ್ಡ್ ಟು ಎಕ್ಸೈಟ್ ಎನ್ ಎಲೆಕ್ಟ್ರಾನ್ ಫ್ರಮ್ ಗ್ರೌಂಡ್ ಸ್ಟೇಟ್ ಟು ಸೆಕೆಂಡ್ ಎಕ್ಸೈಟೆಡ್ ಸ್ಟೇಟ್. ಎಲೆಕ್ಟ್ರಾನಿಗೆ ಎಷ್ಟು ಎನರ್ಜಿ ಬೇಕಾಗುತ್ತೆ, ಎಲ್ಲಿಂದ ಗ್ರೌಂಡ್ ಸ್ಟೇಟ್ ಇಂದ ಸೆಕೆಂಡ್ ಎಕ್ಸೈಟೆಡ್ ಸ್ಟೇಟ್. ಫಸ್ಟ್ ಯಾವ್ದು ಗ್ರೌಂಡ್ ಸ್ಟೇಟ್, ಯಾವ್ದು ಸೆಕೆಂಡ್ ಎಕ್ಸೈಟೆಡ್ ಸ್ಟೇಟ್ ನೋಡ್ಕೊಂಡು ಬೇಡ. ಈಗ ಬರ್ಕೊಂಡ್ರೆ ಎಕ್ಸಾಂಪಲ್ ಇದರಲ್ಲಿ ಇಲ್ಲಿ ಇದೇನಿದೆ, n ಈಸ್ ಈಕ್ವಲ್ ಟು 1, 0 ಇರಲ್ಲ, n ಈಸ್ ಈಕ್ವಲ್ ಟು 1, n ಈಸ್ ಈಕ್ವಲ್ ಟು 2, n ಈಸ್ ಈಕ್ವಲ್ ಟು 3, n ಈಸ್ ಈಕ್ವಲ್ ಟು 4, n ಈಸ್ ಈಕ್ವಲ್ ಟು 5 ಈ ತರ ಇರುತ್ತೆ. ಇದನ್ನ ನಾವೇನಂತ ಕರಿಬೇಕಂದ್ರೆ ಗ್ರೌಂಡ್ ಸ್ಟೇಟ್ ಅಂತ ಕರಿಬೇಕು. ಸೊ ಇಲ್ಲಿಂದ ಮುಂದಕ್ಕೆ ಉಳಿದವೆಲ್ಲ ಏನಂತ ಕರೆಯೋಣ, ಎಕ್ಸೈಟೆಡ್ ಸ್ಟೇಟ್ ಅಂತ ಕರಿಬೇಕು. ಇವೆಲ್ಲ ಎಂತದ್ದು, ಎಕ್ಸೈಟೆಡ್ ಸ್ಟೇಟ್ಸ್. ಎಕ್ಸೈಟೆಡ್ ಸ್ಟೇಟ್ಸ್ ಇದರಲ್ಲಿ ಇದು ಫಸ್ಟ್ ಎಕ್ಸೈಟೆಡ್ ಸ್ಟೇಟ್, ಇದು ಸೆಕೆಂಡ್ ಎಕ್ಸೈಟೆಡ್ ಸ್ಟೇಟ್, ಇದು ಥರ್ಡ್ ಎಕ್ಸೈಟೆಡ್ ಸ್ಟೇಟ್, ಇದು ಫೋರ್ತ್ ಎಕ್ಸೈಟೆಡ್ ಅಂದ್ರೆ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್. ಇದು ಗ್ರೌಂಡ್ ಫ್ಲೋರ್, ಇದು ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್, ಫಿಫ್ತ್ ಫ್ಲೋರ್ ಅಂತ ಕರಿತಲ್ಲ, ಫೋರ್ತ್ ಫ್ಲೋರ್, ಫಿಫ್ತ್ ಫ್ಲೋರ್ ಅಂತ ಕರಿತಲ್ಲ ಹಂಗೆ. ಓಕೆ, ಅವ್ರೇನ್ ಕೇಳಿದಾರೆ, ಎನರ್ಜಿ ರಿಕ್ವೈರ್ಡ್ ಟು ಎಕ್ಸೈಟ್ ಅಂದ್ರೆ ಏನು, ಅದನ್ನ ಲೋಯರ್ ಎನರ್ಜಿ ಸ್ಟೇಟ್ ಇಂದ ಹೈಯರ್ ಎನರ್ಜಿ ಸ್ಟೇಟ್ ಗೆ ಸೆಂಡ್ ಮಾಡೋದು ಎಕ್ಸೈಟೇಷನ್. ಡಿ ಎಕ್ಸೈಟೇಷನ್ ಅಂದ್ರೆ ಮೇಲಿಂದ ಕೆಳಗಡೆ ಜಂಪ್ ಮಾಡುವಂತದ್ದು. ಇಲ್ಲಿ ಎಕ್ಸೈಟೇಷನ್ ಅಂದ್ರೆ ಲೋಯರ್ ಎನರ್ಜಿ ಲೆವೆಲ್ ಇಂದ ಹೈಯರ್ ಎನರ್ಜಿ. ಎಲ್ಲಿದೆ ಲೋಯರ್ ಎನರ್ಜಿ ಇದೆ, ಅದು ಗ್ರೌಂಡ್ ಸ್ಟೇಟ್. ಸೊ ಹಾಗಾದ್ರೆ ಎಲೆಕ್ಟ್ರಾನ್ ಗ್ರೌಂಡ್ ಸ್ಟೇಟ್ ಅಲ್ಲಿ ಇದೆ. ಎಲ್ಲಿ ಕಳಿಸ್ಬೇಕಂದ್ರೆ ಸೆಕೆಂಡ್ ಎಕ್ಸೈಟೆಡ್ ಸ್ಟೇಟ್ ಯಾವುದು, 2 ತಗೊಂಡ್ರ ಸೆಕೆಂಡ್ ಎಕ್ಸೈಟೆಡ್ ಸ್ಟೇಟ್ ಯಾವುದು, n ಈಸ್ ಈಕ್ವಲ್ ಟು 3. ಓಕೆ, ಸೊ ಸೆಕೆಂಡ್ ಎಕ್ಸೈಟೆಡ್ ಸ್ಟೇಟ್ ಎಲ್ಲಿ ಕಳಿಸ್ಬೇಕು, ಇಲ್ಲಿ ಕಳಿಸ್ಬೇಕು. ಇಲ್ಲಿಂದ ಇಲ್ಲಿಗೆ ಜಂಪ್ ಮಾಡಿಸ್ಬೇಕು, ಅದನ್ನ ಮೂವ್ ಮಾಡಬೇಕು, ಅಥವಾ ಯು ಕ್ಯಾನ್ ರೈಟ್ ಎಕ್ಸೈಟ್ ಮಾಡಬೇಕು. ಎಕ್ಸೈಟೇಷನ್ ಎನರ್ಜಿ ಕೇಳಿದ್ದಾರೆ. ಸೊ ಹಾಗಾದ್ರೆ ಏನ್ ಮಾಡ್ಬೇಕು, ಅದಕ್ಕೆ ಎನರ್ಜಿ ಬೇಕಂದ್ರೆ ಇಲ್ಲಿರ್ತಕ್ಕಂಥ ಎನರ್ಜಿಯ ಡಿಫ್ರೆನ್ಸ್ ತಗೊಳ್ಬೇಕಷ್ಟೆ. ಅವಾಗ ನಮ್ಗೆ ಎಷ್ಟು ಎನರ್ಜಿ ಡಿಫ್ರೆನ್ಸ್ ಇರುತ್ತೆ ಅಷ್ಟು ಎನರ್ಜಿ ಕೊಡ್ಬೇಕಾಗುತ್ತೆ. ಹಾಗಾದ್ರೆ ಹೈಡ್ರೋಜನ್ ಆಟಮ್ ಆಯ್ತಂದ್ರೆ ಎನರ್ಜಿ ಫಾರ್ಮುಲಾ ಏನು, ಟೋಟಲ್ ಎನರ್ಜಿ ಆಫ್ ಎಲೆಕ್ಟ್ರಾನ್ -13.6 by n² ಎಲೆಕ್ಟ್ರಾನ್ ವೋಲ್ಟ್ ಇರುತ್ತೆ.
ಸೊ ದಿಸ್ ದ ಫಾರ್ಮುಲಾ ಫಾರ್ ಟೋಟಲ್ ಎನರ್ಜಿ ಆಫ್ ಎಲೆಕ್ಟ್ರಾನ್ ಇನ್ ದ nth ಆರ್ಬಿಟ್. ಅದರಲ್ಲಿ ಫಸ್ಟ್ ಆರ್ಬಿಟ್ ಎಷ್ಟಿರುತ್ತೆ ಎನರ್ಜಿ? ಈ n ಈಸ್ ಈಕ್ವಲ್ ಟು 1 ಅಂತ ಕರೆಯೋಣ. n ಈಸ್ ಈಕ್ವಲ್ ಟು 1 ಇಸ್ ದ ಫಸ್ಟ್ ಆರ್ಬಿಟ್. ಅಲ್ಲಿಗೆ ಏನಾಗುತ್ತೆ -13.6 ಬೈ 1 ಸ್ಕ್ವೇರ್. ಹಾಗೆ ಸೆಕೆಂಡ್ ಎಕ್ಸೈಟೆಡ್ ಸ್ಟೇಟ್ ಅಂದ್ರೆ n ಈಸ್ ಈಕ್ವಲ್ ಟು 3. ಅಲ್ಲಿಗೆ ಏನಾಗುತ್ತೆ ಈ 3 is -13.6 ಬೈ n ಜಾಗದಲ್ಲಿ ಎಷ್ಟು ಆಗ್ತಾರೆ? 3 ಆಗ್ತಾರೆ. 3 ಆಗ್ದಾಗ ಏನಾಗುತ್ತೆ? 3 ಸ್ಕ್ವೇರ್. ಇಟ್ ಬಿಕಮ್ಸ್ -13.6 ಬೈ 3 ಸ್ಕ್ವೇರ್ ಈಸ್ 9. ಎಷ್ಟು ಬರುತ್ತೆ? -1.51 ಬರುತ್ತೆ ಎಲೆಕ್ಟ್ರಾನ್ ವೋಲ್ಟ್. ಹಾಗಾದ್ರೆ ಇಲ್ಲಿ -13.6 ಇದ್ರೆ ಇಲ್ಲಿ ಎಷ್ಟಿರುತ್ತೆ? -1.51 ಇರುತ್ತೆ. ಇವೆರಡರ ಡಿಫ್ರೆನ್ಸ್ ಎಲೆಕ್ಟ್ರಾನ್ ವೋಲ್ಟ್ ಅಲ್ಲಿ ಇರುತ್ತೆ. ಇವೆರಡರ ಡಿಫ್ರೆನ್ಸ್ ನಿಮಗೆ ಎಕ್ಸೈಟೇಷನ್ ನಥಿಂಗ್ ಬಟ್ E3 minus E1 which is E3 minus E1 which is -1.51 minus formula minus energy ಎಷ್ಟಿದೆ? -13.6. ಸೊ ನಿಮಗೆ ಕಳೆದ್ರೆ ಎಷ್ಟು ಬರುತ್ತೆ? E3 minus E1 which is equal to ಪ್ಲಸ್ ಬರುತ್ತೆ ನೋಡಿ. ಸೊ ಪ್ಲಸ್, ಸೊ ಯು ಆರ್ ಗೋಯಿಂಗ್ ಟು ಗೆಟ್ ಪ್ಲಸ್ 12.09 ಎಲೆಕ್ಟ್ರಾನ್ ವೋಲ್ಟ್ ಬರುತ್ತೆ. 12.09 EV ಬರುತ್ತೆ. ದಿಸ್ ಈಸ್ ದ ಎಕ್ಸೈಟೇಷನ್ ಎನರ್ಜಿ. ಇದರ ಎನರ್ಜಿ ಡಿಫರೆನ್ಸ್ 12.09. ಇಷ್ಟು ಎನರ್ಜಿನ ಕೊಟ್ಟರೆ ಥರ್ಡ್ ಸ್ಟೇಟಿಗೆ ಹೋಗುತ್ತೆ. ವೆರಿ ಸಿಂಪಲ್ ಕ್ವಶನ್, ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡಿ ಯೂಸಿಂಗ್ ದ ಫಾರ್ಮುಲಾ -13.6 by n square. Okay. Next question number 10. Ground state energy of hydrogen atom is -13.6 eV. ಇವಾಗ ತಾನೇ ಕಲ್ತ್ಕೊಂಡಿ ನಾವು ಹೈಡ್ರೋಜನ್ ಆಟಮ್ದು -13.6 eV ಇರುತ್ತೆ. So what are the kinetic energy and potential energies in this state ಅಂತ. So total energy ನಿಮಗೇನಾದ್ರೂ ಎಷ್ಟಿದ್ರೆ ಎಷ್ಟು? Total energy is denoted by E. So total energy is -13.6 eV electron volt ಇದ್ರೆ corresponding kinetic energy ಮತ್ತೆ potential energy ಏನಾಗುತ್ತೆ ಅಂತ ಕೇಳಿದ್ರೆ, ಸೊ ಇಲ್ಲಿ ನಾವೇನ್ ಮಾಡಬೇಕು? kinetic energy, potential energy ಮತ್ತೆ total energyಗಳ ರಿಲೇಷನ್ ನೋಡಬೇಕು. ಫಾರ್ ದಟ್ ಲೆಟ್ ಮಿ ರೈಟ್ kinetic energy ಫಸ್ಟ್. kinetic energy ಎಷ್ಟಿರುತ್ತೆ? ಮೈನಸ್ ಅಲ್ಲ, 1/2 times 1/4 pi epsilon naught d square by r ಇರುತ್ತೆ. ಸೊ ಪೊಟೆನ್ಷಿಯಲ್ ಎನರ್ಜಿ ಇದು ಆಲ್ರೆಡಿ ನಾನು ಬರ್ದಿದ್ದೀನಿ ಪ್ರೀವಿಯಸ್ ಕ್ವಶನ್ ಅಲ್ಲಿ, ಮತ್ತೊಂದ್ಸತಿ ಬರೀತಾ ಇದ್ದೀನಿ ಸೊ ದಟ್ ನಿಮ್ಗೆ ಗೊತ್ತಾಗ್ಲಿ. -1/4 pi epsilon naught d square by r ಇರುತ್ತೆ. ಹಾಗೆ ಟೋಟಲ್ ಎನರ್ಜಿ -1/2 times 1/4 pi epsilon naught d square by r ಇರುತ್ತೆ. ಈಗ ನಾವು ಈಸಿಯಾಗಿ ಮೂರನ್ನು ರಿಲೇಟ್ ಮಾಡ್ಬೋದು. ಹೇಗೆ ಅಂತಂದ್ರೆ ನೋಡ್ರಿ, ಈ ಪಾರ್ಟ್ ಕಾಮನ್ ಇದೆಯಾ? ದಿಸ್ ಪಾರ್ಟ್ ಇಸ್ ಕಾಮನ್ ಇನ್ ಆಲ್ ದ ಎನರ್ಜೀಸ್. ಉಳಿದಿರೋ ಡಿಫ್ರೆನ್ಸ್ ಏನಿದೆ ಅದನ್ನು ನೋಡ್ಕೊಳುವ. ಓಕೆ, ಫಸ್ಟ್ ಥಿಂಗ್ ಟೋಟಲ್ ಎನರ್ಜಿ ಇಸ್ ಈಕ್ವಲ್ ಟು 1/2 ನ ಹಾಗೆ ಇಟ್ಕೊಳ್ಳಿ, ಅಥವಾ ಕೆಲಸ ಮಾಡೋಣ, ಇಲ್ಲೇನ್ ಮಾಡೋಣ, ಮೈನಸ್ ಹಂಗೆ ಇಟ್ಕೊಂಬೋಣ. ಉಳಿದಿದ್ದೇನು ಇಷ್ಟು ಪಾರ್ಟ್ ಏನಂತ ಬರಿಬಹುದು? ಕ್ಯಾನ್ ವಿ ರೈಟ್ ದಿಸ್ ಆಸ್ 1/2 ಟೈಮ್ಸ್ ದಿಸ್ ಒನ್ ಕೈನೆಟಿಕ್ ಎನರ್ಜಿ. ಹಾಗಾದ್ರೆ ಮೈನಸ್ ಆಗಿ ಇಟ್ಕೊಂಡ್ರೆ ಉಳಿದಿರೋ ಪಾರ್ಟು ಕೈನೆಟಿಕ್ ಎನರ್ಜಿ ಆಗುತ್ತೆ. ಆ್ಯಂಡ್ ದಿಸ್ ಇಸ್ ದ ರಿಲೇಷನ್ ಬಿಟ್ವೀನ್ ಟೋಟಲ್ ಎನರ್ಜಿ ಅಂಡ್ ಕೈನೆಟಿಕ್ ಎನರ್ಜಿ. ಹಾಗೆ ಅಗೇನ್ ಟೋಟಲ್ ಎನರ್ಜಿ ತಗೊಳ್ಳಿ. ಇದರಲ್ಲಿ ಏನು ಮಾಡಿ ಗೊತ್ತಾ? 1/2 ನ ಬಿಟ್ಬಿಡ್ರಿ. ಉಳಿದಿದ್ದೇನಿದೆ 1/2 ನ ಬಿಟ್ರೆ ಇದು ಮೈನಸ್ಸು ಸೇರ್ಕೊಂಡು ಇಷ್ಟು ಏನಾಗುತ್ತೆ? ಪೊಟೆನ್ಷಿಯಲ್ ಎನರ್ಜಿ ಆಗುತ್ತಾ? ಅಲ್ಲಿಗೆ 1/2 ಬಿಟ್ರೆ ಉಳಿದಿದ್ದೆಲ್ಲ ಏನು? potential energy. So this is the relation between total energy and potential energy. Now we can easily find out kinetic energy. So kinetic energy is negative of total energy. ಹೌದಾ? So kinetic energy is negative of what is total energy? -13.6 electron volt. ಅಲ್ಲಿಗೆ kinetic energy is equal to +13.6 EV is the total energy in its orbit. Next ಅದೇ ತರ potential energy. ಈ ಒಂದು ಇದರಿಂದ ಏನಂತ ತಗೊಳ್ಬಹುದು? So potential energy can be written as 2 times total energy. So U is equal to 2 times. What is total energy? -13.6 electron volt. So potential energy is equal to ಎಷ್ಟು ಬರುತ್ತೆ? ಮೈನಸ್ ಬರುತ್ತೆ. 13.6 ನ ಡಬಲ್ 27.2 electron volt. So this is the potential energy in that orbit.
ಸೊ ಇದೆರಡನ್ನ ಕ್ಯಾಲ್ಕುಲೇಟ್ ಮಾಡಿ ಬರಿಬೇಕು ಅಥವಾ ಮೆನ್ಷನ್ ಮಾಡಿದ್ರೆ ಆಯ್ತು ಅಷ್ಟೇ. ಈ ಜಸ್ಟ್ ಫಾರ್ಮುಲಾ ನಿಮ್ಮ ರೆಫರೆನ್ಸಿಗೆ ಬರ್ದಿರೋದಷ್ಟೇ. ನೀವು ಇದನ್ನ ಡೈರೆಕ್ಟ್ ಆಗಿ ತಗೊಳ್ಳಿ. ರಿಲೇಷನ್ ಬಿಟ್ವೀನ್ ಕೈನೆಟಿಕ್ ಎನರ್ಜಿ, ಟೋಟಲ್ ಎನರ್ಜಿ ಅಂಡ್ ಪೊಟೆನ್ಷಿಯಲ್ ಎನರ್ಜಿ. ಸೊ ಓಕೆ, ನಾವು ಕ್ಯಾನ್ ವಿ ಟೇಕ್ ದ ನೆಕ್ಸ್ಟ್ ಕ್ವಶನ್. ಏನಿರುತ್ತೆ? ಎಕ್ಸ್ಪ್ಲೈನ್ ಜೆ ಥಾಮ್ಸನ್ ಪ್ಲಮ್ ಪಡ್ಡಿಂಗ್ ಮಾಡೆಲ್ ಆಫ್ ಅಟಾಮಿಕ್ ಸ್ಟ್ರಕ್ಚರ್ ಅಂತೆ. ಇವ್ರ ಪ್ರಕಾರ, ಯಾರ ಪ್ರಕಾರ? ಜೆ ಥಾಮ್ಸನ್ ಅವರೇ ತಾನೆ ಫಸ್ಟ್ ಅಟಾಮಿಕ್ ಮಾಡೆಲ್ ನ ಹೇಳಿದ್ದು. ಅವ್ರ ಪ್ರಕಾರ ಆಟಮ್ ಹೇಗಿರುತ್ತೆ, ಆಟಮ್ ನ ಚಿತ್ರ ಹೇಗಿರುತ್ತೆ ಅಂತ ಕೇಳಿದ್ರೆ ಅವ್ರೇನ್ ಹೇಳ್ತಾರೆ ಗೊತ್ತಾ? ಇಟ್ಸ್ ಲೈಕ್ ಎ ವಾಟರ್ ಮೆಲನ್. ವಾಟರ್ ಮೆಲನ್ ಅಲ್ಲಿ ಏನಿರುತ್ತೆ? ಎಡಿಬಲ್ ಪಾರ್ಟ್ ನೋಡ್ರಿ, ಪೂರಾ ಎಡಿಬಲ್ ಪಾರ್ಟ್ ಅನ್ಕೊಂಡ್ರೆ ಏನ್ ತಿಂತೀವಲ್ಲ ಆ ಪಾರ್ಟ್ ಪ್ಲಮ್ ಪಡ್ಡಿಂಗ್ ಮಾಡೆಲ್ ಅಂತ ಕರೀತಾರೆ. ಪ್ಲಮ್ ಪಡ್ಡಿಂಗ್ ಮಾಡೆಲ್ ಅಂದ್ರೆ ವಾಟರ್ ಮೆಲನ್ ಅಲ್ಲಿ ಈ ಎಡಿಬಲ್ ಪಾರ್ಟ್ ಏನಿರುತ್ತೆ ಅದು ಪೂರಾ ಪಾಸಿಟಿವ್ ಚಾರ್ಜ್ ಅಂತ. ಇದು ಪೂರ ಏನು ಪಾಸಿಟಿವ್ ಚಾರ್ಜ್ ಅಂತ ಹೇಳ್ತಾರೆ. ಆಮೇಲೆ ಇದರಲ್ಲಿ ಸೀಡ್ಸ್ ಅಂಟ್ಕೊಂಡಿರುತ್ತಲ್ಲ, ಇದು ಅಂಟ್ಕೊಂಡಿರ್ತಾನೆ ಎಂಬೆಡೆಡ್ ಅಂತ ಹೇಳ್ತಾರೆ. ಸೀಡ್ಸ್ ಎಂಬೆಡೆಡ್ ಇನ್ ವಾಟರ್ ಮೆಲನ್ ಅಂಟ್ಕೊಂಡಿರುತ್ತಲ್ಲ ಸೀಡ್ಸ್, ಅವು ದೇ ಆರ್ ಲೈಕ್ ನೆಗೆಟಿವ್ ಚಾರ್ಜಸ್ ಅಂತ ಹೇಳ್ತಾರೆ. ಇಲ್ಲಿ ದ ಹೋಲ್ ಆಟಮ್ ಏನಿದೆ ಇದು ಎಲೆಕ್ಟ್ರಿಕಲಿ ನ್ಯೂಟ್ರಲ್. ಯಾಕೆಂದ್ರೆ ಪೂರಾ ಪಾಸಿಟಿವ್ ಚಾರ್ಜ್ ಮತ್ತೆ ನೆಗೆಟಿವ್ ಚಾರ್ಜ್ ಎರಡು ಒಂದೊಂದೊಂದು ಬ್ಯಾಲೆನ್ಸ್ ಮಾಡುತ್ತೆ. ಅಂದ್ರೆ ಅದೆರಡು ಈಕ್ವಲ್ ಅಂತ. +3 ಇದ್ರೆ ನೆಗೆಟಿವ್ ಚಾರ್ಜ್, -3 ಹಾಗಾದ್ರೆ ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಅಂತ ನ್ಯೂಟ್ರಾಲಿಟಿ ಆಫ್ ಆಟಮ್ ನ ಎಕ್ಸ್ಪ್ಲೈನ್ ಮಾಡುತ್ತೆ ಅಷ್ಟೇ. ಅದನ್ನೇ ಹೇಳ್ತಾರೆ ನೋಡ್ರಿ ಇಲ್ಲಿ ವರ್ಡ್ಸ್ ಅಲ್ಲಿ. ಸೊ ಅಕಾರ್ಡಿಂಗ್ ಟು ದಿಸ್ ಮಾಡೆಲ್ the positive charge of an atom is uniformly distributed throughout the volume of an atom and negatively charged electrons are embedded in it like seeds in watermelon. ಅಂದ್ರೆ ಇಲ್ಲಿ ಇದಕ್ಕೆ ಹೆಸರನ್ನು ಕೊಡ್ತಾರೆ ಏನು? these seeds are electron, okay, and they are embedded in like a seeds in a watermelon. This red part is positive charge and the seeds are like negative charge. This atom model was called ಪ್ಲಮ್ ಪಡ್ಡಿಂಗ್ ಮಾಡೆಲ್ ಆಫ್ ಅನ್ ಆಟಮ್. ಸೊ ಇಷ್ಟು ಬರೆದ್ರೆ ಸಾಕು, 2 ಮಾರ್ಕ್ಸ್. ಇನ್ನೇನು ಹೆಚ್ಚು ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇಲ್ಲ, ಬುಕ್ಕಲ್ಲಿರೋದು ಅಷ್ಟೇ. ಸೊ ನೋ ಪ್ರಾಬ್ಲಮ್. ನಾವು ಕ್ಯಾನ್ ವಿ ಟೇಕ್ ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಈಸ್ ಕ್ವಶನ್ ನಂಬರ್ 12. ಡ್ರಾ ಎನರ್ಜಿ ಲೆವೆಲ್ ಡಯಾಗ್ರಾಮ್ ಆಫ್ ಹೈಡ್ರೋಜನ್ ಆಟಮ್. ಎನರ್ಜಿ ಲೆವೆಲ್ ಡಯಾಗ್ರಾಮ್ ಆಫ್ ಹೈಡ್ರೋಜನ್ ಆಟಮ್ ಆಲ್ರೆಡಿ ನಾನು ಕಾಪಿ ಮಾಡ್ಕೊಂಡು ಹಾಕೊಂಡು ಬಿಟ್ಟಿದ್ದೀನಿ. ಸೊ ಇದನ್ನ ಬರೀಬೇಕಷ್ಟೇ. ಇಲ್ಲೇನಾಗುತ್ತೆ ಬರ್ದ್ಬಿಡ್ತೀನಿ ನೋಡ್ರಿ ನಾನೇ. ಓಕೆ, ಸೊ ಏನಿಲ್ಲ, ಈ ಕಡೆ ವೈ ಆಕ್ಸಿಸ್ ಅಲ್ಲಿ ಏನು ಮಾಡಿ ಎನರ್ಜಿನ ತಗೊಳ್ಳಿ, ಈ ಕಡೆ ಎಕ್ಸ್ ಆಕ್ಸಿಸ್ ಅಲ್ಲಿ ಡಿಫ್ರೆಂಟ್ ಎನರ್ಜಿ ಲೆವೆಲ್ಸ್ ನ ತಗೊಳ್ಳಿ. ಟೇಕ್ ಕೇರ್ ದಟ್ ದೇ ಆರ್ ನಾಟ್ ಈಕ್ವಲಿ ಸ್ಪೇಸ್ಡ್. ಓಕೆ, ಯಾಕೆಂದ್ರೆ ಎನರ್ಜಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು n² ಇರುತ್ತೆ. ಹಾಗಾಗಿ ಈಕ್ವಲ್ ಸ್ಪೇಸಿಂಗ್ ಇರೋದಿಲ್ಲ. ಒಂದು 1 ಅಷ್ಟು ಇದ್ರೆ ನೆಕ್ಸ್ಟ್ ಎನರ್ಜಿ ಲೆವೆಲ್ 4 ಅಷ್ಟು ಸ್ಪೇಸಿಂಗ್ ಇರುತ್ತೆ, ನೆಕ್ಸ್ಟ್ ಎನರ್ಜಿ ಲೆವೆಲ್ 9 ಅಷ್ಟು ಸ್ಪೇಸಿಂಗ್ ಇರುತ್ತೆ. ಹಾಗೆ ಇದೇನ್ ಮಾಡೋಣ, n is equal to 1 ಅಂತ ಕರೆ, ಅಂಡ್ ದಿಸ್ ಇಸ್ ಕಾಲ್ಡ್ ಆಸ್ ಗ್ರೌಂಡ್ ಲೆವೆಲ್. ಆಮೇಲೆ ನೆಕ್ಸ್ಟ್ ಇನ್ನೊಂದು ಇಲ್ಲೆಲ್ಲೋ ಬರೀಬೇಕು, n is equal to ಫಸ್ಟ್ ಎಕ್ಸೈಟೆಡ್ ಸ್ಟೇಟ್. ಇವಾಗ ತಾನೇ ಬರದೆ ಅದನ್ನ. ಸ್ಪೇಸಿಂಗ್ ನೋಡ್ರಿ, ಅನ್ಈಕ್ವಲ್ ಸ್ಪೇಸಿಂಗ್ ಇರುತ್ತೆ. n is equal to 3, then n is equal to 4, ಅಲ್ಲೇ n is equal to 5 ಲೈಕ್ ದಿಸ್. ಹೀಗೆ ಅಪ್ ಟು n is equal to ಇನ್ಫಿನಿಟಿ ಬರೆದ್ರೆ ಸಾಕು. ಈ ಕಡೆ ಏನ್ ಮಾಡೋಣ, ಎನರ್ಜಿ ತಗೊಳ್ಳೋಣ. ಈ ಕಡೆ ಎನರ್ಜಿ ಇನ್ ಟರ್ಮ್ಸ್ ಆಫ್ ಎಲೆಕ್ಟ್ರಾನ್ ವೋಲ್ಟ್. ಓಕೆ, ಸೊ ಇಲ್ಲಿ ಎಷ್ಟಿರುತ್ತೆ ಎನರ್ಜಿ? -13.6 ಇದ್ರೆ ಸೆಕೆಂಡ್ ಒನ್ ಎಷ್ಟಿದೆ? -3.4 -1.5 ನಾಲ್ಕನೇದು -0.85. ಹಾಗೆ ಹೋಗ್ತಾ ಹೋಗ್ತಾ ಇಲ್ಲೇನಾಗುತ್ತೆ ಅಟ್ ಇನ್ಫಿನಿಟಿ ಎನರ್ಜಿ ವಿಲ್ ಬಿ 0 electron volt. This is the energy level diagram of hydrogen atom. Okay, ಬರೆದ್ರೆ ಸಾಕಾಗ್ತದೆ. ನೆಕ್ಸ್ಟ್ ಕ್ವಶನ್. How are total energy of an electron revolving in an orbit of hydrogen atom and radius of orbit related to principal quantum number that orbit ಅಂತೆ. ಅಂದ್ರೆ ಎನರ್ಜಿ, ಟೋಟಲ್ ಎನರ್ಜಿ ಮತ್ತೆ ರೇಡಿಯಸ್ಗಳು ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಮೇಲೆ ಹೇಗೆ ಡಿಪೆಂಡ್ ಆಗಿರುತ್ತೆ ಅಂತ ಬರೀಬೇಕು. ವೆರಿ ಸಿಂಪಲ್ ಕ್ವಶನ್. ವಾಟ್ ಇಸ್ ದ ಫಾರ್ಮುಲಾ ಫಾರ್ ರೇಡಿಯಸ್? ಇಲ್ಲೇ ಗೋ ಬ್ಯಾಕ್ ಟು ದ ಈಕ್ವೇಶನ್. ಇಲ್ಲಿ ನೋಡ್ರಿ, ಇಲ್ಲೇ ಇದೆ ನೋಡ್ರಿ. ರೇಡಿಯಸ್ ಆಫ್ nth ಆರ್ಬಿಟ್ ಆಫ್ ಹೈಡ್ರೋಜನ್ ಆಟಮ್ ರಿಲೇಟೆಡ್ ಟು n principal quantum number like this, and energy related to principal quantum number like this. Inversely proportional to n². ಇದು directly proportional to n². highlight ಮಾಡ್ಬಿಡ್ತೀನಿ ನೋಡ್ರಿ, n² and energy inversely proportional to n². ಅದನ್ನೇ ಬರೀಬೇಕಷ್ಟೇ, ಇನ್ನೇನಿಲ್ಲ. ಓಕೆ, ಲೆಟ್ ಮಿ ರೈಟ್ ಲೈಕ್ ದಿಸ್. ಫಸ್ಟ್ ಒನ್, ಟೋಟಲ್ ಎನರ್ಜಿ. ಸೊ ಟೋಟಲ್ ಎನರ್ಜಿ is inversely proportional to n²
and radius of nth orbit is directly proportional to n square where n is principal. ಬರಿಬೇಕು ವರ್ಡ್ಸ್ ಅಲ್ಲಿ ಏನು n ಅಂತ ಪ್ರಿನ್ಸಿಪಾಲ್ ಕ್ವಾಂಟಮ್ ನಂಬರ್ ಅಂತ ಬರೆದ್ರೆ ಸಾಕು. ಅಂಡರ್ಸ್ಟುಡ್ ಅದು, ಬಟ್ ಸ್ಟಿಲ್ ವಿ ಹ್ಯಾವ್ ಟು ರೈಟ್ ಇಟ್. ಓಕೆ, ಸೊ ಇಷ್ಟು ಬರೆದ್ರೆ ಸಾಕಾಗ್ತದೆ. 2 ಮಾರ್ಕ್ಸ್ ಕ್ವಶನ್, ಇದಕ್ಕೊಂದು ಮಾರ್ಕ್ಸ್ ಕೊಡ್ತಾರೆ ಅಷ್ಟೇ. ನೋ ನೀಡ್ ಟು ಎಕ್ಸ್ಪ್ಲೈನ್ ಎನಿಥಿಂಗ್ ಎಕ್ಸೆಪ್ಟ್ ದಿಸ್ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್. ಓಕೆ, ನೆಕ್ಸ್ಟ್. ಸೊ ಇಲ್ಲಿಗೆ 13 ಕ್ವಶನ್ ಇದೆ 2 ಮಾರ್ಕ್ಸ್ದು. ಸೊ ಅಷ್ಟು ಕೂಡ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಏನ್ ಮಾಡೋಣ, 3 ಮಾರ್ಕ್ಸ್ ಕ್ವಶನ್ಸ್ ತಗೋಣ. ಓಕೆ ಡಿಯರ್ ಸ್ಟೂಡೆಂಟ್ಸ್, ವಿಡಿಯೋಸ್ ಲೈಕ್ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ 3 ಮಾರ್ಕ್ಸ್ ಕ್ವಶನ್ ಡಿಸ್ಕಸ್ ಮಾಡಲಿಕ್ಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.